ಹಾಯ್ ಎವ್ರಿಬಡಿ, ಹೇಗಿದ್ದೀರಾ? ಹೋಪ್ ಯು ಡೂಯಿಂಗ್ ಗುಡ್. ಆ್ಯಂಡ್ ನಮ್ಮ ಗಣೇಶ ನಿಮ್ಮನ್ನೆಲ್ಲನೂ ಸೂಪರಾಗಿಟ್ಟಿರಲಿ ಅಂತ ಪ್ರೇ ಮಾಡ್ತೀನಿ. ಆ್ಯಂಡ್ ಇಫ್ ಯುವರ್ ಸ್ಕಿನ್ ಈಸ್ ಡ್ರೈ, ಡಲ್, ರಫ್ ಆ್ಯಂಡ್ ಲುಕಿಂಗ್ ಲೈಕ್ ಅ ಟೈನಿ ಡೆಸರ್ಟ್, ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಬಿಕಾಸ್ ಟ್ರಸ್ಟ್ ಮೀ, ನನ್ನ ಸ್ಕಿನ್ ಕೂಡ ಹಿಂಗೆ ಆಗುತ್ತೆ ಸಮ್ಟೈಮ್ಸ್. ಲೈಕ್ ಲಿಟ್ರಲಿ ಸಾರಾ ಡೆಸರ್ಟ್ ವೈಬ್ಸ್ ಕೊಡುತ್ತೆ. ನಿಮ್ಗೆ ಗೊತ್ತಾ, ಆಯುರ್ವೇದದಲ್ಲಿ ಡ್ರೈ ಸ್ಕಿನ್ ಬಂದು ಯೂಶಲಿ ಕನೆಕ್ಟೆಡ್ ಟು ಎಕ್ಸೆಸ್ ವಾತ, ವಿಚ್ ಮೀನ್ಸ್ ಡ್ರೈನೆಸ್ ಇನ್ ದ ಬಾಡಿ. ಸೊ ಟುಡೇ ನಾನು ನಿಮಗೆ ಫ್ಯೂ ಸಿಂಪಲ್ ಆಯುರ್ವೇದಿಕ್ ಪ್ರಾಕ್ಟೀಸಸ್ನ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಆಗಿ, ಸಾಫ್ಟಾಗಿ ಆ್ಯಂಡ್ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ. ಆರ್ ಯು ರೆಡಿ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಸ್ಟೆಪ್, ಯೋಗ ಫಾರ್ ಡ್ರೈ ಸ್ಕಿನ್. ನಮಗೆಲ್ರಿಗೂ ಗೊತ್ತು ದಟ್ ಯೋಗ ಇಸ್ ರಿಯಲಿ ಗುಡ್ ಫಾರ್ ಹೆಲ್ತಿ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಅಲ್ವಾ. ನಾನು ಫ್ಯೂ ಆಸನಾಸ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿದೆ, ಎಸ್ಪೆಷಲಿ ನನ್ನ ಸ್ಕಿನ್ ತುಂಬ ಡ್ರೈ ಆಗಿರೋದ್ರಿಂದ. ದಟ್ ಈಸ್ ಸರ್ವಾಂಗಾಸನ, ಹಲಾಸನ ಆ್ಯಂಡ್ ಕೋಬ್ರಾ ಪೋಸ್, ಅಂದರೆ ಭುಜಂಗಾಸನ. ಈ ಪ್ರತಿಯೊಂದು ಆಸನಾಸನ ನಾನು 20 to 30 seconds ಹೋಲ್ಡ್ ಮಾಡ್ತೀನಿ. ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಆ್ಯಂಡ್ ಆಕ್ಸಿಜನ್ ಫ್ಲೋ ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ಎಸ್ಪೆಷಲಿ ಟುವರ್ಡ್ಸ್ ದ ಫೇಸ್. ಫಾರ್ ಡ್ರೈ ಸ್ಕಿನ್ ದಿಸ್ ರಿಯಲಿ ಹೆಲ್ಪ್ಫುಲ್ ಬಿಕಾಸ್ ಇಟ್ ಸ್ಲೋಲಿ ಇಂಪ್ರೂವ್ ಸ್ಕಿನ್ ನರಿಶ್ಮೆಂಟ್ ಫ್ರಮ್ ಇನ್ಸೈಡ್. ಈ 3 ಆಸನಾಸ್ನ ಡೈಲಿ 10 minutes ಮಾಡೋದ್ರಿಂದ ಕ್ಯಾನ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಓವರ್ ಟೈಮ್. ಸ್ಟೆಪ್ 2, ಅಭ್ಯಂಗ ಅಂದರೆ ಆಯಿಲ್ ಮಸಾಜ್. ದ ನೆಕ್ಸ್ಟ್ ಸ್ಟೆಪ್ ಇಸ್ ಆಯಿಲ್ ಮಸಾಜ್ ಆಲ್ ಓವರ್ ದ ಬಾಡಿ. ಆಯುರ್ವೇದದಲ್ಲಿ ಇದನ್ನು ಅಭ್ಯಂಗ ಅಂತ ಕರೀತಾರೆ. ಆ್ಯಂಡ್ ಟ್ರಸ್ಟ್ ಮೀ, ಡ್ರೈ ಸ್ಕಿನ್ಗಂತೂ ಆಯಿಲ್ ಅಂದರೆ ತುಂಬ ಇಷ್ಟ. ಇದಕ್ಕೆ ನಾನು ಕೋಕೋನಟ್ ಆಯಿಲ್ ಆ್ಯಂಡ್ ಕ್ಯಾಸ್ಟರ್ ಆಯಿಲ್ನ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ನಿಮ್ಮ ಹೋಲ್ ಬಾಡಿಗೆ ಅಪ್ಲೈ ಮಾಡಬೇಕು, ಬೇಸಿಕಲಿ ಫ್ರಮ್ ಹೆಡ್ ಟು ಟೋ. ಇದನ್ನು ಅಪ್ಲೈ ಮಾಡಿ 10 to 15 minutes ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಬಾಡಿನ ಡೀಪಾಗಿ ನರಿಷ್ ಮಾಡಿ ಅಗೇನ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಹೆಲ್ತಿ ಆಗುತ್ತೆ. ಆ್ಯಂಡ್ ಆನೆಸ್ಟ್ಲಿ ಇದರಿಂದ ನಿಮ್ಮ ಮನೆಯಲ್ಲೇ ನೀವು ಸ್ಪಾ ಟ್ರೀಟ್ಮೆಂಟ್ ತೊಗೊಂಡಿರೋ ಅಂತ ಫೀಲ್ ಕೊಡುತ್ತೆ. ಆ್ಯಂಡ್ ಯೋರ್ ಸ್ಕಿನ್ ವಿಲ್ ಬಿ ಲೈಕ್, ಥ್ಯಾಂಕ್ ಯು ಫೈನಲಿ, ಐ ವಾಸ್ ಸೋ ಥರ್ಸ್ಟಿ. ಜೋಕ್ಸ್ ಅಪಾರ್ಟ್, ಇದನ್ನು ನೀವು ಒನ್ಸ್ ಇನ್ ಅ ವೀಕ್ ಮಾಡಿದ್ರೆ ಸಾಕು. ಸ್ಲೋಲಿ ನಿಮಗೆ ಅನಿಸ್ತಾ ಇರುತ್ತೆ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಆ್ಯಂಡ್ ಮಾಯ್ಶ್ಚರೈಸ್ಡ್ ಆಗಿದೆ ಅಂತ. ನಾವು ವಿಲ್ ಗೋ ಟು ನೆಕ್ಸ್ಟ್ ಸ್ಟೆಪ್. ಸ್ಟೆಪ್ 3, ಬಾತ್ ಸ್ಕ್ರಬ್. ಸ್ನಾನ ಮಾಡೋಕ್ಕೂ ಮುಂಚೆ ಐ ಪ್ರಿಪೇರ್ಡ್ ಅ ಸಿಂಪಲ್ ಹೋಮ್ ಮೇಡ್ ಬಾಡಿ ಸ್ಕ್ರಬ್. ಅದಕ್ಕೆ ನಾನು ಕಡಲೆ ಹಿಟ್ಟು, ಬೀಟ್ರೂಟ್ ಪೌಡರ್, ಮೊಸರು ಹಾಗೆ ಪಿಂಚ್ ಆಫ್ ಟರ್ಮರಿಕ್ ಆ್ಯಂಡ್ ಅ ಲಿಟಲ್ ಹನಿನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಕಲರ್ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಗೊತ್ತಾ, ಸ್ಟ್ರಾಬೆರಿ ಐಸ್ ಕ್ರೀಮ್ ಥರ ಅನಿಸಿತ್ತು. ಬಟ್ ಪ್ಲೀಸ್ ಡೋಂಟ್ ಈಟ್ ಇಟ್. ಓಕೆ, ನಾವು ಈ ಒಂದು ಸ್ಕ್ರಬ್ನ 5 minutes ಆಲ್ ಓವರ್ ಯೋರ್ ಬಾಡಿ ಮಸಾಜ್ ಮಾಡಬೇಕು. ಇದೇನು ಮಾಡುತ್ತೆ ಗೊತ್ತಾ, ನಿಮ್ಮ ಬಾಡಿಯಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಆ್ಯಂಡ್ ಡ್ರೈನೆಸ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಕಡಲೆ ಹಿಟ್ಟು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ, ಮೊಸರು ಮಾಯ್ಶ್ಚರೈಸ್ ಮಾಡುತ್ತೆ, ಆ್ಯಂಡ್ ಹನಿ ಹೈಡ್ರೇಷನ್ನ ಲಾಕ್ ಮಾಡುತ್ತೆ. ಆ್ಯಂಡ್ ಬೀಟ್ರೂಟ್ ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಸ್ಕಿನ್ಗೆ ಸಾಫ್ಟ್ ಆ್ಯಂಡ್ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಆಫ್ಟರ್ ಬಾತ್ ನಿಮ್ಮ ಬಾಡಿ ತುಂಬ ಸಾಫ್ಟ್ ಅನಿಸ್ತಾ ಇರುತ್ತೆ, ಸ್ಮೂತ್ ಅನಿಸ್ತಾ ಇರುತ್ತೆ ಆ್ಯಂಡ್ ಲೆಸ್ ಡ್ರೈ ಅನಿಸ್ತಾ ಇರುತ್ತೆ. ಸೊ ಬೇಸಿಕಲಿ ಯೋರ್ ಸ್ಕಿನ್ ವಿಲ್ ಗೋ ಫ್ರಮ್ ಡ್ರೈ ಆ್ಯಂಡ್ ಟಯರ್ಡ್ ಟು ಫ್ರೆಶ್ ಆ್ಯಂಡ್ ಹೆಲ್ತಿ. ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ದಟ್ ಈಸ್ ಸ್ಟೆಪ್ 4, ಹರ್ಬಲ್ ಸ್ಟೀಮ್. ನಾನಿಲ್ಲಿ ಸ್ಟೀಮ್ ಮಷೀನ್ನ ತೊಗೊಂಡಿದ್ದೀನಿ. ಅದಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ರೋಸ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಯಾಕೆ ಗೊತ್ತಾ, ತುಂಬ ಸಖತ್ತಾಗಿ ಸ್ಮೆಲ್ ಕೊಡುತ್ತೆ ಆ್ಯಂಡ್ ಆನೆಸ್ಟ್ಲಿ ಫೀಲ್ಸ್ ಲೈಕ್ ಅ ಮಿನಿ ಸ್ಪಾ ಅಟ್ ಹೋಮ್. ಅಷ್ಟೇ ಅಲ್ಲ, ರೋಸ್ ವಾಟರ್ ಆ್ಯಡ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ರಿಫ್ರೆಶ್ ಫೀಲ್ ಆಗ್ತಾ ಇರುತ್ತೆ ಆ್ಯಂಡ್ ಇಟ್ ಗಿವ್ಸ್ ಎಕ್ಸ್ಟ್ರಾ ಸೂದಿಂಗ್ ಆಲ್ಸೋ. ಜಸ್ಟ್ 1 to 2 minutes ಸ್ಟೀಮ್ ತೊಗೊಂಡ್ರೆ ಸಾಕು. ಡೋಂಟ್ ಟೇಕ್ ಟೂ ಮಚ್, ಓಕೆ? ಹಲೋ, ವಿ ಆರ್ ನಾಟ್ ಮೇಕಿಂಗ್ ಸ್ಟೀಮ್ಡ್ ಫೇಸ್ ಇಡ್ಲಿ, ರೈಟ್? ಓಕೆ, now step 5, face mask. For this I used oats, milk and little honey. ಓಟ್ಸ್ ಏನು ಮಾಡುತ್ತೆ ಗೊತ್ತಾ, ಇಟ್ ಹೆಲ್ಪ್ ಸೂತ್ ಡ್ರೈ ಸ್ಕಿನ್. ಆ್ಯಂಡ್ ಮಿಲ್ಕ್ ಏನು ಮಾಡುತ್ತೆ ಅಂದರೆ ಮಾಯ್ಶ್ಚರೈಸ್ ಮಾಡುತ್ತೆ. ಹನಿ ಬಂದು ಹೈಡ್ರೇಷನ್ನ ಲಾಕ್ ಮಾಡುತ್ತೆ. ಸೊ ದಿಸ್ ಮಾಸ್ಕ್ ಇಸ್ ರಿಯಲಿ ಗುಡ್ ಫಾರ್ ಡ್ರೈ ಆ್ಯಂಡ್ ಡಲ್ ಸ್ಕಿನ್. ಆ್ಯಂಡ್ ಇದನ್ನು 10 to 15 minutes ಬಿಡಿ. ವಾಶ್ ಮಾಡಾದಮೇಲೆ ಆಲೋವೆರಾ ಜೆಲ್ನ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿ. ಯಾಕೆ ಗೊತ್ತಾ, ಬರೀ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದ್ ಬದಲು ಈ ಥರ ಆಲೋವೆರಾ ಜೆಲ್ನ ಫಸ್ಟು ಅಪ್ಲೈ ಮಾಡಿ 1 minute ಮಸಾಜ್ ಮಾಡಿ ದೆನ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ರಿಸಲ್ಟ್ ಬೇಗ ಸಿಗುತ್ತೆ. ಬಿಕಾಸ್ ಆಲೋವೆರಾ ಜೆಲ್ಲಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಅಗೇನ್ ಹೈಡ್ರೇಟ್ ಮಾಡುತ್ತೆ. ದೆನ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಸಪಲ್ ಆಗಿರುತ್ತೆ. ಆ್ಯಂಡ್ ಮಲ್ಗೋಕ್ಕೂ ಮುಂಚೆ ಲಿಪ್ ಬಾಮ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.